ಮಾಗಡಿಯ ಶಾಸಕರಾಗಿರ್ತಕ್ಕಂತಹ ಬಾಲಕೃಷ್ಣ ಅವರು ಕೆಲವೊಂದಿಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ಈಗ ಒಂದು ಕಡೆ ಕಾಂಗ್ರೆಸ್ JDS ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮ ನಡೆ JDSನಲ್ಲಿರುತ್ತಾ, ಕಾಂಗ್ರೆಸ್ನಲ್ಲಿರುತ್ತಾ ಅಥವಾ BJP ಹತ್ತ ತಮ್ಮ ನಡೆ ಇರುತ್ತಾ ಅಂತಕ್ಕಂಥದ್ದು? ರಾಜಕೀಯವಾಗಿ ಅದು ಒಪ್ಪಂದ ಆದಮೇಲೆ ಅದ್ರ ತೀರ್ಮಾನ ಮಾಡ್ತೀವಿ ನಾವು. ಈಗ ಸದ್ಯಕ್ಕೆ ನಾವು ಕಾಂಗ್ರೆಸ್ನಲ್ಲಿ ಇದ್ದೀವಿ, ಕಾಂಗ್ರೆಸ್ಗೆ ಹೋಗ್ಬೇಕು ಅಂತಕ್ಕಂಥ ತೀರ್ಮಾನದಲ್ಲಿ ಇದ್ದೀವಿ ನಾವೆಲ್ಲ. ಅಲ್ಲ, ಕಾಂಗ್ರೆಸ್ ಹೈಕಮಾಂಡನ್ನು ಮೀಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆಯಾ ಸರ್? ಅಥವಾ ಮುಖ್ಯಮಂತ್ರಿಗಳು ಏನಾದರೂ ಭರವಸೆ ಕೊಟ್ಟಿದ್ದಾರೆ, ಅಥವಾ KPC ಅಧ್ಯಕ್ಷ ಏನಾದರೂ ಶೀಘ್ರದಲ್ಲಿ ನಿಮ್ಮನ್ನು ಕಾಂಗ್ರೆಸ್ ಸೇರಿಸ್ಕೋತೀವಿ ಅಂತಕ್ಕಂಥ ಮಾತನ್ನೇನಾದರೂ ಭರವಸೆ ಏನಾದರೂ ಕೊಟ್ಟಿದ್ದಾರಾ? ಅವರು ಸೇರಿಸ್ಕೊಂಡ್ರು, ನಾವು ಸೇರ್ಕೊಳ್ಳಿಕ್ಕೆ ಪರಿಸ್ಥಿತಿ ಇಲ್ಲ, ಸೇರ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕಾರಣ ಯಾಕಂದ್ರೆ ನಾವು ಇನ್ನೂ ಶಾಸಕರಾಗಿದ್ದೀವಿ, ಜನತಾದಳದ JDSನ ಶಾಸಕರಾಗಿದ್ದೇವೆ. ನಾವೇನಾದ್ರು ಸೇರ್ಕೋಬೇಕು ಅಂತಂದರೆ ಚುನಾವಣೆಗೆ ಒಂದು 3 ತಿಂಗಳು ಮುಂಚೆನೇ ಸೇರ್ಕೋಬೇಕೇ ವಿನ ಈಗಲೇ ಸೇರ್ಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ, ಉದ್ಭವ ಆಗೋದಿಲ್ಲ. ನೆನ್ನೆ ಹೋಗಿ ನಮ್ಮ ನಾಯಕರುಗಳೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿದ್ಮೇಲೆ ನಾನು ಚರ್ಚೆ ಮಾಡ್ತೀನಿ. ಅಲ್ಲ, ಅಂದರೆ ಬಾಲಕೃಷ್ಣ ಅವರು ಸೇರಿದಂತೆ ಇತರ ಕೆಲವೊಂದಿಷ್ಟು ಏನು ರೆಬಲ್ ಶಾಸಕರಿದ್ದಾರೆ, ಇವರು ಅಕ್ಷರಶಃ JDSನಿಂದ ದೂರ ಆಗಿದ್ದಾರೆ. ಯಾವುದೇ ಕಾರಣ ಕೂಡ JDS ಸೇರಲ್ಲ. ಅದು 100% ತೀರ್ಮಾನ ಆಗಿದೆ. JDS ವಾಪಸ್ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಇವತ್ತು ಏಕಾಏಕಿ ಬಾಲಕೃಷ್ಣ ಅವರು ಯಡಿಯೂರಪ್ಪನವ್ರನ್ನ ಮೀಟ್ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಬಹಳ ಒಂದು ಕುತೂಹಲ ಮೂಡಿಸಿರತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಏನು ಸರ್ ಇರ್ಬೋದು ಅಂತ ಇದರಲ್ಲಿ? ಇವತ್ತು 23ನೇ ತಾರೀಕು ನನ್ನ ಕ್ಷೇತ್ರದಲ್ಲಿ ಒಂದು ಸಿದ್ಧಗಂಗಾ ಶ್ರೀಗಳು ಅವರು ನನ್ನ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಅವರ ಹುಟ್ಟಿರ್ತಕ್ಕಂಥ ಗ್ರಾಮ ವೀರಾಪುರ ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ಸೇರಿ ಒಂದು 110ನೇ ವರ್ಷದ ಗುರುವಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ನಾವಿವತ್ತು ಯಡಿಯೂರಪ್ಪನವ್ರನ್ನ ನಾವು ಕರೀಲಿಕ್ಕೆ ಬಂದಿದ್ದೇವೆ. ಇದಕ್ಕೆ ಎಲ್ಲರೂ ಕೂಡ ಆಹ್ವಾನ ಮಾಡಿದ್ದೇವೆ. DK ಶಿವಕುಮಾರ್ ಅವ್ರನ್ನೂ ಆಹ್ವಾನ ಮಾಡಿದ್ದೇವೆ, ಯಡಿಯೂರಪ್ಪನವ್ರನ್ನೂ ಆಹ್ವಾನ ಮಾಡ್ತಾ ಇದ್ದೇವೆ, ಕುಮಾರಸ್ವಾಮಿ ಅವ್ರನ್ನೂ ಆಹ್ವಾನ ಮಾಡಿದ್ದೇವೆ, ನಮ್ಮ ಜೊತೆ ಇರತಕ್ಕಂಥ ಶಾಸಕರುಗಳೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ.